ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಳ್ಳೆಯ ಗುಣ ಇರುವ ಹೆಣ್ಣು ಮನೆಯಲ್ಲಿದ್ದರೆ ಮನೆ ಶುಭ್ರ, ಮನದಲ್ಲಿದ್ದರೆ ಹೃದಯ ಶುಭ್ರ. ಹೆಣ್ಣನ್ನು ಪ್ರೀತಿಯ ಸ್ವರೂಪ ಎಂದು ಹೇಳಲಾಗಿದೆ. ಹೆಣ್ಣೆಂದರೆ ತಾಳ್ಮೆ, ತ್ಯಾಗ, ಸಹನೆಯ ಪ್ರತಿರೂಪ. ಹೆಣ್ಣು ಏನು ಬೇಕಾದರೂ ಮಾಡಬಹುದು. ಹೆಣ್ಣಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರತಿ ಹೆಣ್ಣು ಆದಷ್ಟು ಪ್ರೀತಿಸುವುದನ್ನು ಕಲಿಯಬೇಕು, ಗೌರವ ಕೊಡುವುದನ್ನು ಕಲಿಯಬೇಕು, ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು. ಪ್ರತಿಯೊಬ್ಬರನ್ನು ಅರ್ಥ ಮಾಡಿಕೊಂಡು ಪ್ರೀತಿ ವಾತ್ಸಲ್ಯದಿಂದಿದ್ದರೆ ಆ ಮನೆಗೆ ಹೊಸ ಬದುಕು ಕೊಟ್ಟಂತೆ. ಆದರೆ ಕೆಲ ಮಹಿಳೆಯರು ಇದಕ್ಕೆ ವಿರುದ್ಧವಾಗಿರುತ್ತಾರೆ. ಅಂತಹ ದರಿದ್ರ ಮಹಿಳೆಯರ ಲಕ್ಷಣಗಳೇನು ನೋಡೋಣ ಬನ್ನಿ. ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ಎದ್ದೇಳುವ ಮಹಿಳೆಯರು ಮನೆಯ ಮುಂದೆ ರಂಗೋಲಿ ಹಾಕುವುದಿಲ್ಲ. ಅಂತಹ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಇದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. ದರಿದ್ರ ಮಹಿಳೆಯರು ಯಾವುದೇ ವಿಷಯವಾಗಲಿ ಪ್ರತಿ ಮಾತಿಗೂ ಅಳುತ್ತಿರುತ್ತಾರೆ. ಇದು ಒಳ್ಳೆಯ ಲಕ್ಷಣವಲ್ಲ. ಇಂಥ ಮಹಿಳೆಯರು ತನ್ನ ಪತಿಯನ್ನು ಕೂಡ ಗೌರವಿಸುವುದಿಲ್ಲ. ತಮ್ಮ ಪತಿಯನ್ನು ಬೊಂಬೆಯ ಥರ ಆಡಿಸುತ್ತಾ ಇರುತ್ತಾರೆ. ಒಂದು ಬಾರಿ ಹೆಂಗಸರು ತನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಬೈದುಕೊಳ್ಳುತ್ತಾರೆ. ಆದರೆ ಅವರಿಗೆ ಎಷ್ಟೇ ಸೌಕರ್ಯವಿದ್ದರೂ ಸಹ ಏನೂ ಇಲ್ಲ ಎಂದು ಪದೇ ಪದೇ ಹೇಳುತ್ತಾರೆ. ಹೀಗೆ ಹೇಳುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇದರಿಂದ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಸ್ವಚ್ಛ ಮಾಡುವುದಿಲ್ಲ. ಇದರಿಂದ ಮನೆಯಲ್ಲಿ ಸಂಕಷ್ಟಗಳು ಬರುತ್ತವೆ ಮತ್ತು ಮನೆಯಲ್ಲಿ ದೇವರ ಆರಾಧನೆ, ಪೂಜೆ, ಪುನಸ್ಕಾರ ಮಾಡುವುದಿಲ್ಲ. ಇದು ದರಿದ್ರ ಮಹಿಳೆಯರ ಲಕ್ಷಣವಾಗಿದೆ. ಯಾವುದೇ ತರಹದ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಸಹ ಅದನ್ನು ಕುಳಿತುವಾಗಿ ಯೋಚಿಸುವುದರಿಂದ ಅದಕ್ಕೊಂದು ಪರಿಹಾರ ಸಿಗುತ್ತದೆ. ಮಹಿಳೆಯರ ಮಾತಿನಿಂದ ಮನೆಯ ಸಮಸ್ಯೆ ಕಡಿಮೆಯಾಗಬೇಕೇ ಹೊರತು ಹೆಚ್ಚಾಗಬಾರದು. ಆದರೆ ದರಿದ್ರ ಮಹಿಳೆಯರು ಜಗಳಕ್ಕೆ ಕಾರಣ ಹುಡುಕುತ್ತಿರುತ್ತಾರೆ. ಸೋಮಾರಿತನ ಇರುವ ಮಹಿಳೆಯರು ಅವರ ಸೋಮಾರಿತನದಿಂದ ಮನೆಯ ಅಭಿವೃದ್ಧಿ ಆಗುವುದಿಲ್ಲ ಮತ್ತು ಯಶಸ್ಸು ಕೂಡ ಆಗುವುದಿಲ್ಲ. ದರಿದ್ರ ಮಹಿಳೆಯರು ಪ್ರತಿಯೊಬ್ಬರ ಭಾವನೆಗಳನ್ನು ಅಗೌರವಿಸುತ್ತಾರೆ. ಚಾಡಿ ಹೇಳುವುದು, ಬೆಂಕಿ ಹಚ್ಚಿ ಮನೆ ಹಾಳು ಮಾಡುವುದು ಇವು ಕೂಡ ದರಿದ್ರ ಮಹಿಳೆಯರ ಲಕ್ಷಣಗಳಾಗಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.